ನಮಸ್ಕಾರ ಸ್ನೇಹಿತರೆ. ನಾವು ಇಂದು 36ನೇ ಬಾರಿ ಅಂದರೆ 36ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಇಂದು ಒಂದು ಪದ THE, ಅದಕ್ಕೆ ದಿ ಮತ್ತು ದ ಎರಡು ಹೆಸರನ್ನು ಹೇಳ್ತಾರೆ. ಅದನ್ನು ಎರಡು ರೀತಿಯಲ್ಲಿ ಕರೆಯುತ್ತಾರೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸತ್ಯ ಘಟನೆಯನ್ನು ಹೇಳ್ತೇನೆ. ಸುಮಾರು 10-20 ವರ್ಷಗಳ ಹಿಂದೆ ನನ್ನ ಕಝಿನ್ನು ನಮ್ಮ ಏರಿಯಾದಲ್ಲೇ ಇದ್ದಾನೆ. ನಾನು ಅವರು ಒಂದೇ ವಯೋಮಾನದವರು. ಅವನ ಮಗಳು ಮೈಸೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಓದ್ತಾ ಇದ್ದು, ಈಗ ಅಮೆರಿಕಾದಲ್ಲಿದ್ದಾಳೆ. ಅವಳು ಪ್ರಾಥಮಿಕ ಶಾಲೆಯಲ್ಲಿ 6-7 ತರಗತಿಲಿದ್ದು. ನಾನು ಮನೆಗೆ ಹೋದಾಗ ಬರೀತಾ ಇದ್ದು. ಹಾಗೆ ಕುತೂಹಲಕ್ಕೆ ನಾನು ಅವಳಿಗೆ ನೋಟ್ಸ್ ಕೊಡಮ್ಮ ಅಂತ ಇಸ್ಕೊಂಡು ನೋಡಿದ್ರೆ ಅಲ್ಲಿ ಹೀಗಿತ್ತು: ಐ ಸಾ ದ ಸ್ನೇಕ್, ಎ ಸ್ನೇಕ್ ವಾಸ್ ಬ್ಲ್ಯಾಕ್ ಅಂತ. ನನಗೆ ಬಹಳ ಆಶ್ಚರ್ಯ ಆಯಿತು. ಇದೇನು ಹೀಗಿದೆಯಲ್ಲ ಅಂತ ನಾನು ನನ್ನ ಕಸಿನ್ ಕೇಳಿದೆ, ಏನೇ? ಅಯ್ಯೋ, 6 ತಿಂಗಳಿಗೆ ಟೀಚರ್ನ ಚೇಂಜ್ ಮಾಡ್ತಾರೆ ಕಣೋ, ಅದಕ್ಕೆ ಹೀಗಿದೆ ಅಂತ. ನಾವೇನು ತಿಳ್ಕೊಂಡಿರ್ತೀವಿ ಅಂದರೆ, ನೋಡಿ, ದೂರದ ಬೆಟ್ಟ ನುಣ್ಣಗೆ ಅಂತ ತಿಳ್ಕೊಂಡಿರ್ತೀವಿ. ನಾವು ಎಷ್ಟೋ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಸಂಖ್ಯೆ ಕಡಿಮೆ ಇರ್ಬೋದು. ನಾವು ಒಳ್ಳೆ ಸ್ಕೂಲ್ ಹೋದರೆ ಒಳ್ಳೆ ಟೀಚರ್ಸ್ ಇದ್ದಾರ ನೋಡ್ಕೋಬೇಕು. ಆ ವಿಷಯದಲ್ಲಿ ಅದು ತುಂಬ ತಪ್ಪು. ಅದು ಆ ಚಿಕ್ಕ ಮಕ್ಕಳು ಟೀಚರ್ಸ್ ಹೇಗೆ ಹೇಳ್ತಾರೆ ಅದು ಬರೀತಾರೆ. ಈಗ ಅದ್ರ ಬಗ್ಗೆ ತಿಳ್ಕೊಂಡು ಈ ದಿ ಅನ್ನುವ ನಾವು ಆರ್ಟಿಕಲನ್ನು 35ರಲ್ಲಿ ಮಾಡಬೇಕಾಗಿತ್ತು. ಅವತ್ತು ನಿಮಗೆ ರೀಡ್ ಆ್ಯಂಡ್ ರೀಡ್ ಔಟ್ ಅದು ಎಲ್ಲೋ ಕೆಲವು ಕಡೆ ತಪ್ಪು ಓದೋದನ್ನು ಕೇಳಿ ಅದನ್ನು ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿದೆ. ಇವತ್ತು ದಿ ಮತ್ತು ದ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೇನಿದು? ಕೆಲವರು ದಿ ಅಂತಾರೆ, ಕೆಲವರು ದ ಅಂತಾರೆ ಅಂತ. ಅದು ಬಹಳ ಸರಳವಾದ ನಿಯಮ. ನಾನು ಹಳ್ಳಿಯಿಂದ ಬಂದಾಗ ಮೈಸೂರಿಗೆ ಏನು ತಿಳ್ಕೊಂಡಿದ್ದೆ ಅಂದರೆ, ಹಳ್ಳಿಯಲ್ಲೆಲ್ಲ ದಿ ಅಂತ ಹೇಳ್ತಿದ್ರು. ಇಲ್ಲಿ ದ, ಓಹೋ, ಹಳ್ಳಿಯವರು ಅಂದರೆ ಬಹಳ ನಾಗರಿಕತೆ ಹೊಂದಿರೋರು ದ ಅಂತ ಹೇಳ್ತಾರೆ. ಸ್ವಲ್ಪ ರೂರಲ್ ಬ್ಯಾಕ್ಗ್ರೌಂಡ್ ಇರೋರು ದಿ ಅಂತ ಹೇಳ್ತಾರೆ. ಆ ಎರಡೂ ತಪ್ಪು. ಇಷ್ಟೇ, ಬಹಳ ಸುಲಭ ಅದು. ನೋಡಿ, ನೋಡಿ ದಿ ಅಂತ ಹೇಳ್ತೀವಿ, ಅದನ್ನು ಯಾವಾಗ ಹೇಳೋದು ಅಂದರೆ, ಆ ದಿ ಅನ್ನುವ ಪದದ ಮುಂಭಾಗ THE ಮುಂಭಾಗ ಸ್ವರಾಕ್ಷರದಿಂದ ಶುರುವಾಗುವ ಪದ ಇದ್ದರೆ, ನೋಡಿ, ದಿ ಅರ್ತ್, ದಿ ಅರ್ತ್, ದಿ ಆ್ಯಪಲ್, ಏಟ್. ಆಮೇಲೆ ನೋಡಿ, ಅದು ದಿ ಅಲ್ಲಿ ಈ ಅರ್ತ್ ಅನ್ನುವುದು ಇ ಇಂದ ಶುರುವಾಗುತ್ತೆ. ಉಚ್ಚಾರಣೆ ಇದು AEIO ಇಂದ ಶುರುವಾಗೋ ಪದ THE ಆದಮೇಲೆ ಇದ್ದರೆ ಅದನ್ನು ದಿ ಅಂತ ಹೇಳಬೇಕು. ನೋಡಿ, ದ ಸನ್, ನೋಡಿ, ಎರಡು ಒಂದೇ. ದ ಸನ್, ಮೊನ್ನೆ ಹೇಳಿದ್ವಲ್ಲ ರೀಡ್ ಆ್ಯಂಡ್ ರೀಡ್ ಔಟ್ ಬಗ್ಗೆ, ರೀಡ್ ಬಗ್ಗೆ ಹೇಳಿದ್ದೀನಿ. ದ ಸನ್, ದಿ ಅರ್ತ್, ದ ಮೂನ್. ಅದಕ್ಕೆ ಯಾವ THE ಅನ್ನುವ ಪದ ಆದಮೇಲೆ ಸ್ವರಾಕ್ಷರದಿಂದ ಶುರುವಾಗುವ ಪದ ಇದ್ದರೆ ಅದನ್ನು ದಿ ಅಂತ ಹೇಳಬೇಕು. ವ್ಯಂಜನಾಕ್ಷರದಿಂದ ಶುರುವಾಗುವ ಪದ ಇದ್ದರೆ ಅದಕ್ಕೆ ದ ಅಂತ ಹೇಳಬೇಕು. ನೋಡಿ, ದಿ ಆ್ಯಪಲ್ ಏಟ್ ವಾಸ್ ಸೋ ಸ್ವೀಟ್. ನೋಡಿ, ಅಲ್ಲಿ ದಿ, ಗೊತ್ತಾಯ್ತಾ? ದ ಮ್ಯಾಂಗೋ ಐ ಏಟ್ ವಾಸ್ ನಾಟ್ ಸೋ ಸ್ವೀಟ್. ಇಷ್ಟೇ. ಇದನ್ನು ಗಮನಿಸ್ತೀರಿ ಅಂದ್ಕೊಂಡಿದ್ರಿ. ಅದನ್ನು ಮೈಸೂರು ವಿಶ್ವವಿದ್ಯಾಲಯದ ಡಿಕ್ಷನರಿಯಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. 5 ಒಟ್ಟಿಗೆ, ಅದಕ್ಕೆ 5 ಸಂಪುಟ ಸೇರಿಸಿ ಒಟ್ಟಿಗೆ ಮಾಡಿರೋ ಡಿಕ್ಷನರಿಯಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಅಷ್ಟೇ. ಸ್ವರಾಕ್ಷರಕ್ಕಿಂತ ಮುಂಚೆ THE ಇದ್ದರೆ ಅದು ದಿ, AEIOU. ಅದು ಸ್ವರಾಕ್ಷರ ಇಲ್ಲದೆ ವ್ಯಂಜನಾಕ್ಷರ ಇದ್ದರೆ ಅದು ದ. ಇದನ್ನು ಮರಿಬಾರ್ದು. ನೋಡಿ, ಈಗ ನೆಕ್ಸ್ಟ್ ಹೋಗೋಣ ಇಲ್ಲಿಗೆ. ನೋಡಿ, ಈ ದಿ ಮತ್ತು ದ ಯಾವಾಗ ಉಪಯೋಗಿಸೋದು ಅಂದರೆ, ನಿಮ್ಗೆ ಹೇಳಿದೆ ಉದಾಹರಣೆಯನ್ನು, ಐ ಸಾ ದ ಸ್ನೇಕ್, ಎ ಸ್ನೇಕ್ ವಾಸ್ ಬ್ಲ್ಯಾಕ್ ಅಂತ. ಅದು ತಪ್ಪು. ನೋಡಿ, ಯಾವುದು ನಮಗೆ ಈಗಾಗಲೇ ಪರಿಚಯ ಆಗಿದೆಯೋ ಅದಕ್ಕೆ ದ ಹೇಳಬೇಕು ಅಥವಾ ದಿ ಹೇಳಬೇಕು. ಪರಿಚಯ ಇಲ್ಲದೆ ಇರೋದಕ್ಕೆ ಎ ಮತ್ತು ಯಾನ್ ಹಾಕಬೇಕು. ಜ್ಞಾಪಕ ಇಟ್ಕೊಳ್ಳಿ. ಈಗ ನೋಡಿ, ಐ ಏಟ್ ಎ ಮ್ಯಾಂಗೋ. ನಾನೊಂದು ಮಾವಿನ ಹಣ್ಣು ತಿಂದೆ. ಅದೇ ಒಂದು ಮಾವಿನ ಹಣ್ಣು 1000 ಮಾವಿನ ಹಣ್ಣು ಇರ್ತವೆ, ಅದನ್ನು ನಾನು ತಿಂದೆ. ನೋಡಿ, ದ ಮ್ಯಾಂಗೋ ವಾಸ್ ಸ್ವೀಟ್. ಮುಂಚೆ ಎ ಆಗಿತ್ತು, ಅಲ್ಲೂ ಅಷ್ಟೇ. ಅವಳಿಗೆ ಏನು ಹೇಳಬೇಕಾಯಿತು? ಐ ಸಾ ಎ ಸ್ನೇಕ್, ದ ಸ್ನೇಕ್ ವಾಸ್ ಬ್ಲ್ಯಾಕ್ ಅಂತ ಹೇಳಿ ಬರ್ತಿದ್ದೀವಿ. ನೋಡಿ, ಇಲ್ಲಿ ಒಂದು ಮಾವಿನ ಹಣ್ಣು ನಾನು ತಿಂದೆ. ಆ ಮಾವಿನ ಹಣ್ಣು, ಯಾವ ಮಾವಿನ ಹಣ್ಣು? ನಾನು ತಿಂದ ಮಾವಿನ ಹಣ್ಣು ಸಿಹಿಯಾಗಿತ್ತು. ನೋಡಿ, ಎ ಅಂಡ್ ದ. ಇಲ್ಲಿ ನೋಡಿ, ಐ ಸಾ ಎ ಸ್ನೇಕ್, ದ ಸ್ನೇಕ್ ವಾಸ್ ಬ್ಲ್ಯಾಕ್. ಅಲ್ಲಿ ಏನು ಬರ್ದಿದ್ರು ಅಂದರೆ, ಐ ಸಾ ದ ಸ್ನೇಕ್, ಎ ಸ್ನೇಕ್ ವಾಸ್. ಗೊತ್ತಿಲ್ಲ ಆಕೆಗೆ, ಏನೋ ಉರು ಹೊಡೆದೋ ಏನೋ ಮಾಡಿ ಡಿಗ್ರಿ ತಗೊಂಡ್ಬಿಡ್ತಾರೆ. ಭಾಷೆ
ನಾನು ಬಹುಶಃ ಡಿಗ್ರಿ ಇನ್ನೊಂದಷ್ಟು ತಗೋಬೋದಿತ್ತೇನೋ. ನಾನು ಭಾಷೆ ಬಗ್ಗೆನೇ ಕಳೆದ 55-56 ವರ್ಷದಿಂದ ಭಾಷೆ ಬಗ್ಗೆ ಹೆಚ್ಚು ಗಮನ ಕೊಡ್ತೇನೆ. ಈಗ ಡಿಗ್ರಿ ಸಾಹಿತ್ಯ ಏನೋದು ಯಾವುದೋ ಕ್ಲಾಸ್, ಆ ಕ್ಲಾಸ್ ಆದಮೇಲೆ ಇರೋಲ್ಲ. ಬಿ ಎಗಾದದ್ದು ಎಮ್ ಎಗಿರೋದಿಲ್ಲ, ಎಮ್ ಎಗಾದದ್ದು ಬಿ ಎಗಿರೋದಿಲ್ಲ. ಬಟ್ ಭಾಷೆ ಇವತ್ತು ನಾನು ಹೊಸದೇನೋ ಒಂದು ಕಲ್ತಿರ್ತೇನೆ. ಭಾಷೆ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂತ ಆಸಕ್ತಿ ಬಂತು ನನಗೆ. ಆ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡಿದ್ದೇನೆ. ನೋಡಲಿ ಬಿಡಲಿ ಜನ, ಅದು ಅವ್ರಿಗೆ ಬಿಟ್ಟಿದ್ದು. ನೋಡಿ, ಐ ಸಾಯ್ ಎ ಸ್ನೇಕ್, ನಾನು ಒಂದು ಹಾವು ನೋಡಿದೆ, ಅದು ಒಂದು ಹಾವು. ದ ಸ್ನೇಕ್ ಯಾವುದು ನಾನು ನೋಡಿದ್ದಲ್ಲ, ಆ ಹಾವು ಕಪ್ಪು ಬಣ್ಣ ಆಗಿತ್ತು. ಇದು ನೋಡಿ ಗೊತ್ತಾಯ್ತಲ್ಲ, ಯಾವುದು ರಿಪೀಟ್ ಆಗಿದೆಯೋ, ಯಾವುದು ಎರಡನೇ ಸಾರಿ ನಮಗೆ ಪರಿಚಿತವಾದದ್ದು ಆವಾಗ ಅದಕ್ಕೆ ದ ಹಾಕಬೇಕು ಅಥವಾ ದಿ ಹಾಕಬೇಕು. ಇಲ್ಲಿ ದ ಹಾಕ್ಕೊಂಡಿದ್ದೇವೆ. ಇಲ್ಲಿ ನೋಡಿ, ದ ಮೌಂಟ್ ಎವರೆಸ್ಟ್. ನೋಡಿ ಇಲ್ಲಿ ಈ ಮೌಂಟ್ ಎವರೆಸ್ಟ್ ಯಾವುದು ಪ್ರಪಂಚದಲ್ಲಿ ಒಂದೇ ಒಂದಿದೆಯೋ ಗೊತ್ತಾಯ್ತಾ. ನೋಡಿ, ಸೂರ್ಯ, ಚಂದ್ರ, ಎವರೆಸ್ಟ್ ಒಂದೇ ಇರೋದು. ಮೌಂಟ್ ಎವರೆಸ್ಟ್ ಅದು ಅತ್ಯಂತ ಎತ್ತರವಾದ ಶಿಖರ. ಈಗ ಬಹುಶಃ ಇಂಡಿಯಾದಲ್ಲಾಗಿತ್ತು, ಅದನ್ನು ಬೇರೆ ಅದಕ್ಕೇನೋ ಜಿಯಾಗ್ರಫಿಕಲ್ ರೀಸನ್ ಬೇರೆ ಆಗಿದೆ. ದ ಮೌಂಟ್ ಎವರೆಸ್ಟ್ ಗೊತ್ತಾಯ್ತಾ, ಮೌಂಟ್ ಎವರೆಸ್ಟ್ ಶಿಖರ ಒಂದೇ ಇರೋದು. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನೋಡಿ ಭಾರತದ ಪ್ರಧಾನಮಂತ್ರಿಗಳು, ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ದ ಚೀಫ್ ಮಿನಿಸ್ಟರ್ ಆಫ್ ಆಂಧ್ರ ಪ್ರದೇಶ್, ಈ ಎಲ್ಲ ಹೆಡ್ಗೆ ನೋಡಿ ದ ಬೆಸ್ಟ್ ಬಾಯ್ ಆಫ್ ದಿ ಸ್ಕೂಲ್, ಎಲ್ಲ ಸೂಪರ್ಲೇಟಿವ್ ಡಿಗ್ರಿ. ನೋಡಿ, ಪಾಸಿಟಿವ್ ಕಂಪ್ಯಾರಿಟಿವ್ಗೆ ದ ಹಾಕಬಾರ್ದು. ದ ಟಾಲೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಸಾರಿ ಇಲ್ಲಿ ಏನು ಬಿಟ್ಟೋಗಿದೆ, ದ ಟಾಲೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್. ದ ಟಾಲೆಸ್ಟ್ ಪರ್ಸನ್ ಯಾರೋ ಮೊನ್ನೆ ನೋಡಿದೆ ನಾನು ಯಾವುದೋ ಯೂಟ್ಯೂಬಲ್ಲಿ, ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ವ್ಯಕ್ತಿ ಅಂತೆ. ಆತನಿಗೆ 200 ಚಿಲ್ಲರೆ kg, 10 ಅಡಿ ಹೈಟ್ ಇದ್ದಾನ ಸಹ, ಅತ್ಯಂತ ಎತ್ತರವಾದ ವ್ಯಕ್ತಿ. ದ ರಿಚೆಸ್ಟ್ ಮ್ಯಾನ್ ಇನ್ ಅವರ್ ಸಿಟಿ. ನೋಡಿ, ಎಲ್ಲ ಸೂಪರ್ಲೇಟಿವ್ ಡಿಗ್ರಿಗೆ ಎಲ್ಲ ಈಗಾಗಲೇ ನಮಗೆ ಪರಿಚಯ ಆಗಿರೋದಕ್ಕೆಲ್ಲ ದ ಹಾಕಬೇಕು. ಅದಕ್ಕಿಂತ ಮುಂಚೆ ಎ ಅಥವಾ ಯಾನ್ ಹಾಕಬೇಕು. ಇದನ್ನು ನೀವು 34 ಆದಮೇಲೆ ನೋಡಿಬಿಟ್ಟು ಅದನ್ನು ಬೇಕಾದ್ರೆ ರೀಡ್ ಆ್ಯಂಡ್ ರೀಡ್ ಔಟ್ ನೋಡ್ಬೋದು. ದಯವಿಟ್ಟು ಇದನ್ನು ಮರಿಬಾರ್ದು. ಇಷ್ಟೇ ಅಪರಿಚಿತ ಇರೋದು ಆರ್ಟಿಕಲ್, ಇಂಡೆಫಿನಿಟ್ ಆರ್ಟಿಕಲ್ ಅಂತಾರೆ. ಎ ಮತ್ತು ಯಾನ್ ಹಾಕಬೇಕು. ನಮಗೆ ಪರಿಚಯ ಆಗೋದಕ್ಕೆಲ್ಲ ದಿ ಹಾಕಬೇಕು. ನೋಡಿ, ಹಾಗೆ ಕಾಲೇಜ್ನಲ್ಲಿ ದ ಪ್ರಿನ್ಸಿಪಾಲ್ ಆಯಿತಾ, ದ ಮ್ಯಾನೇಜರ್, ದ ತಹಶೀಲ್ದಾರ್, ದ ಪೋಸ್ಟ್ ಮಾಸ್ಟರ್, ಯಾರು ದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಜ್ಞಾಪಕಗಳು, ದ ಹೆಡ್ ಆಫ್ ದಿ ಫ್ಯಾಮಿಲಿ, ದ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆರ್ ಇನ್ಸ್ಟಿಟ್ಯೂಷನ್. ಈ ಎಲ್ಲ ಮುಖ್ಯಸ್ಥರಿಗೆ ಒಬ್ಬರೇ ಇರೋರಿಗೆ ಆಗ್ತದೆ. ನೋಡಿ, ಐ ಆಮ್ ಎ ಪ್ರೊಫೆಸರ್, ಐ ಆಮ್ ದಿ HOD ಆಫ್ ದಟ್ ಕಾಲೇಜ್. ನಮ್ಮ ಸಬ್ಜೆಕ್ಟ್ಗೆ ನಾನು ಒಬ್ಬನೇ ಇರೋದ್ರಿಂದ ಅದಕ್ಕೆ HOD ನಾನೇ, ಆಯಿತಾ. ಐ ಆಮ್ ದ ಇಂಗ್ಲೀಷ್ ಪ್ರೊಫೆಸರ್ ಆಫ್ MRIT, ನಾನು MRIT ನಾನು ಒಬ್ಬರೇ ಇರೋದು. ಈಗ ತುಂಬ ಜನ ಇದ್ದರೆ ಅವರಿಗೆ ಎ ಹಾಕ್ತೇವೆ. ನೋಡಿ, ಕೆಮಿಸ್ಟ್ರಿ 2 ಇದ್ದಾರೆ, 3 ಇದ್ದಾರೆ. ಶಿ ಈಸ್ ಎ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ, ಶಿ ಈಸ್ ಎ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ, ಶಿ ಈಸ್ ದ HOD ಆಫ್ ಮ್ಯಾಥಮೆಟಿಕ್ಸ್, he is the HOD of physics. ನೋಡಿ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ದ ಮ್ಯಾನೇಜರ್, ದ ಪ್ರೆಸಿಡೆಂಟ್, ಈ ಎಲ್ಲ ಕಡೆ ಇದಾಗ್ತೀರಿ. ದಯವಿಟ್ಟು ಇದನ್ನು ಓದಿದ್ರೆ ನಮಗೆ ಗೊತ್ತಾಗ್ತದೆ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಯಾವುದು ನಮಗೆ ಪರಿಚಯ ಆಗಿದೆಯೋ ಅದಕ್ಕೆ ಈಗಾಗಲೇ ಪರಿಚಯ ಆಗಿದ್ರೆ ದ ಅಥವಾ ದಿ ಹಾಕಬೇಕು. ನಮಗೆ ಮೊದಲನೇ ಸಾರಿ ಪರಿಚಯ ಆಗ್ತಿದ್ರೆ ಎ ಮತ್ತು ಯಾನ್ ಆರ್ಟಿಕಲ್ ಹಾಕಬೇಕು. ಇದು ಎಲ್ಲ ಓನ್ಲಿ ಒನ್ ಇರೋದಕ್ಕೆ ಪ್ರಪಂಚದಲ್ಲಿ. ದ ಕಾವೇರಿ, ದ ಗ್ಯಾಂಜೀಸ್, ದ ಹಿಮಾಲಯನ್ ಮೌಂಟನ್ಸ್, ಇವೆಲ್ಲ ನೋಡಿ 1 ಹಾಕಬೇಕು. ದಯವಿಟ್ಟು ಎಲ್ಲ ಹೆಡ್ಗೆ ದ ಹಾಕಬೇಕು. ಬಹುಶಃ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.